ಏನ್ ನಿಮ್ಮ ಹೆಸರು? ಮಂಜುನಾಥ್. ಬೆಂಗಳೂರು ಯಾವ ಏರಿಯಾ ಇದು? ಪೂಜಾರ್ರೆ ವಿದ್ಯಾರಣ್ಯಪುರ. BHEL BHL. ಹಾ ಹಾ ಹಾ. ಸ್ಕಂದ ನಿಲಯನ ಅಥವಾ ಆ ಕಡೆ ಅದ ನಮ್ದು? ನಾಯಿ ಯಾರ್ದು? ಹಿಡ್ಕೊಳ್ಳಿ ಅಂತೇಳಿ ಕಟ್ಟಾಕಿ ಅದು. ಇಲ್ಲಿವರೆಗೂ ನಮ್ದು ಜಾಗ ಅಲ್ಲ, ಅಲ್ಲಿವರೆಗೂ ಜಾಗ ನಮ್ದು. ಇದೆಲ್ಲ ನಾವೇ ಬಳಸ್ಕೊಳ್ತಾ ಇದೀವಿ, ಸರಿನಾ? ಒಂದು, ಇದು ಸಾಧ್ಯವಾದರೆ ಇವೆಲ್ಲ ಇಟ್ಕಿಟ್ಟಿದ್ರಲ್ಲ, ಇವೆಲ್ಲ ಎಲ್ಲ ತೆಗೆದು ಹಾಕಿವೆಲ್ಲ ಕಂಪ್ಲೀಟು. ಒಂದು. ಎರಡನೇದು, ಇದು ನಾವೇನ್ ಮಾಡಿದೀವಿ ಅಂತಂದ್ರೆ, ಇದು ನಾವೇ ಮಾಡ್ಕೊಂಡಿದೀವಲ್ವಾ, ಗಾರ್ಡನ್ ಟೈಪ್ ಮಾಡ್ಕೊಂಡಿದೀವಿ. ಇದನ್ನ ನೋಡಿ ಟಚ್ ಮಾಡಿದೀವಿ ಇದೆಲ್ಲ. ಇದನ್ನ ಬೇಕಾದ್ರೆ ಸಪರೇಟ್ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ ಮಾಡಿದ್ವಲ್ಲ, ಗ್ರಿಲ್ ಹಾಕಿದ್ವಲ್ಲ, ಇದನ್ನ ಸಪರೇಟ್ ಆಗಿ ಮಾಡ್ಕೊಳ್ಳಿ. ಮನೆ ಟಚ್ ಇಲ್ದಂಗೆ, ಅದಕ್ಕೂ ಇದಕ್ಕೂ ಟಚ್ ಇಲ್ದಂಗೆ. ಇದೇನ್ ಮಾಡತ್ತಂದ್ರೆ, ಹೆಣ್ಣು ಮಕ್ಕಳ ಮೇಲೆ, ಅಂದ್ರೆ ಹೆಣ್ಣು ಮಕ್ಕಳು ಬರೋದು ಕೂಡ ನೆಮ್ಮದಿರಲ್ಲ, ಬರಲ್ಲ ಇಲ್ಲಿ. ಅಂದ್ರೆ ಅಶುಭ ಸೂಚನೆ, ಶುಭ ಕಾರ್ಯಗಳಾಗಲಿ ಅಶುಭ ಸೂಚನೆಗಳಾಗಲಿ ಎದ್ದು ಕಾಣ್ತವೆ, ಅದು ಹೆಣ್ಮಕ್ಳ ಮೇಲೆನೆ ತೊಂದರೆ ಆಗತ್ತದು, ಸರಿನಾ? 100%. ಸಾಧ್ಯವಾದಷ್ಟು ಇದನ್ನ ಒಂದು ಅರ್ಧ ಅಡಿ ಆದ್ರೂ ಕೂಡ, ಹಾಫ್ ಫೀಟ್ ಆದ್ರೂ ಕೂಡ ಕ್ಲೀನ್ ಆಗಿ ಸಪರೇಟ್ ಆಗಿ ಅದೇನಿದೆಯೋ ಹಂಗ ಹಾಕೋಬೇಕು. ಇದನ್ನ ಟಚ್ ಇಲ್ದಂಗೆ ಇಲ್ಲಿಗೆ ಮಾಡ್ಕೊಂಡು ಸುಮ್ಮನೆ ಬಿಡಬಾರ್ದು, ಸಪರೇಟ್ ಮಾಡ್ಕೊಬಿಡು, ಬಾಕ್ಸ್ ಸಪರೇಟ್. ಅರ್ಥ ಆಯ್ತಾ? ಸಾಧ್ಯವ ತೆಗೆದು ಹಿಂದಕ್ಕೆ ಇಟ್ಕೋಬೇಕು, ಸರಿನಾ? ಇದು ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ಅಶುಭ ಸೂಚನೆ ನೋಡಿ. ಅದು ಒಂದು. ಎರಡು, ಇದು ನೋಡಿ, ಹೆಣ್ಮಕ್ಳು ತಲೆ ಮೇಲೆನೆ ಕಲ್ಲು ಹಾಕೊಂಡಂಗೆ. ಇವೆಲ್ಲ ಎಷ್ಟು ಕಲ್ಲು ಹಾಕಿದೀವೋ ಅಷ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ, ದುಡ್ಡು ಕೂಡ ನಾನು ಹೇಳೋದು ಫೈನಾನ್ಷಿಯಲಿ ಮಾತೃಸ್ಥಾನ. ಇದು ಫೈನಾನ್ಷಿಯಲಿ ಕೂಡ ನಿಮ್ಗೆ ಏನಾಗತ್ತಂದ್ರೆ, ಎಲ್ಲ ಒಂದು ಯಾವ್ದಕ್ಕವು ಅಂದ್ರೆ ಅರ್ಥಶ ಕಳ್ಕೊಂಡು ಹೋಗ್ಬಿಡ್ತೀವಿ, ಕಳೆದು ಬಿಡ್ತೀವಿ. ತಪ್ಪೇನಿದೆ. ಇದು ಯಾಕಪ್ಪ ಅಂತಂದ್ರೆ, ಇದು ಕಾಂಪೌಂಡ್ ಆಗಿ ಅಕಸ್ಮಾತ್ ಬೇರೆ ಮನೆ ಇದ್ದಿದ್ರೆ ಅದ್ರ ವಿಚಾರ ಬೇರೆ ಇತ್ತು. ದಿಸ್ ಇಸ್ ರೋಡು, ಇದೆಲ್ಲ ನಮ್ಗೆ ಸಂಬಂಧಪಟ್ಟಿದ್ದು. ಇದು ನಮ್ಮ ರೋಡು, ನಮ್ಗೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ಟೋಟಲ್ ಸೂಕ್ಷ್ಮವಾಗಿ ಸಾಧ್ಯವಾದಷ್ಟು ಅದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ಅದ್ರ ಲೆವೆಲ್ಗೆ ಪೂರ್ತಿ ಅಲ್ಲಿ ಈ ಕಡೆ ಬರ್ಬೇಕು. ಎಲ್ಲಾನು ತಲೆ ಮೇಲೆ ಕಲ್ಲು ಹಾಕೊಂಡಿದ್ರು. ಒಂದು, ಇದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಇದು ನಿಮಗೆ ಅಶುಭ ಸೂಚನೆ. ಇದು ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ, ನೋಡಿ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ. ಏನಾಗುತ್ತೆ ಅಂದ್ರೆ, ಗಂಡು ಮಕ್ಕಳ ಮೇಲೆ ದೊಡ್ಡ ತೊಂದರೆ ಆಗತ್ತೆ. ಅಂದ್ರೆ ಅವ್ರು ಏನ್ ಮಾಡಿದ್ರು ಮುಂದಕ್ಕೆ ಹೋಗಲ್ಲ, ನೆನ್ಪಿಟ್ಕೊಳ್ಳಿ. ಸೂಚನೆ ಇರುತ್ತೆ. ಶೀಟ್ ಹಾಕೊಂಡಿದೀವಿ ನೋಡಿ, ಒಂದಕ್ಕೊಂದು ಟ್ಯಾಗ್ ಹೆಂಗಿದೆ ಅಂತಂದ್ರೆ 1+1 ಆಗತ್ತೆ ಹೊರತು. ನೀವು ಪೂಜಾರಲ್ವಾ, ನಿಮಗೂ ಆಗುತ್ತೆ. ಯಾವ ದೇವಸ್ಥಾನ ಪೂಜಾರ ನೀವು? ಸರಿ, ಕಾರ್ಯಕ್ರಮಗಳು ಹೋಗ್ತೀರಿ, ಜ್ಯೋತಿಷ್ಯರು ನೀವು ಹೋಗ್ತೀರಿ. ಓಕೆ, ನೋಡಿ ಮಾಡ್ತೀವಲ್ವಾ ನಾವು. ಇದು ನೋಡಿ ಅಲ್ಲಿಂದ ಹಾಕೊಂಡ್ವಲ್ಲ, ಇದು ಟೋಟಲ್ ಯಾವಾಗ ಹಾಕೊಂಡ್ರಿ? ಅಲ್ಲ, ಯಾವಾಗ ಹಾಕೊಂಡ್ರಿ? ಒಂದು ತಿಂಗಳಾಯ್ತು. ಸರಿ, ಓಕೆ. ಒಂದು, ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದು ಎಲ್ಲ ಟೋಟಲ್ ಅವ್ರ ಮೇಲೆನೆ ತೊಂದರೆ ಆಗತ್ತೆ. ಇದು ಅರ್ಥ ಆಯ್ತಾ? ಇದು ನೀವು ಅಷ್ಟು ಸುಲಭವಾಗಿ ಅನ್ಕೋಬೇಡಿ. ಮತ್ತೆ ಇಲ್ಲಿವರೆಗೂ ನಮ್ಮ ಮನೆ ಅಲ್ವಾ, ಇದೆಲ್ಲ ಲ್ಯಾಂಡಿಂಗ್ ನಮ್ದಲ್ವಾ, ಇದು ಮನೆ ನಮ್ದಿದು. ಹೌದು ಸರ್, ಓಕೆ. ಇಲ್ಲಿ ತಗೊಂಡು ನೀವು ಇದಿದೆಯಲ್ವಾ, ಇದು ಅಡ್ಡ ಬೆಳಗಿದೆಯಲ್ವಾ, ಬೆಳಗ್ಗೆ ನಮ್ಮ ಎಲ್ಲಿಗೆ ಬರ್ಬೇಕಂದ್ರೆ, ಅದು ಬಂದು ಸೀದಾ ನಮ್ಮ ಮನೆ ಎಂಡಿಂಗ್ ಎಲ್ಲಿದೆಯೋ ಅಲ್ಲಿಗೆ ಬರ್ಬೇಕು. ಅಲ್ಲಿಗೆ ಬಂದು ನೀವು ಎಷ್ಟು ಚಿತ್ರ ಇದೆಯೋ ಎಷ್ಟು, ನೀವೀಗ ಆಂಗ್ಲರ್ ಮಾಡಿಸ್ಬಿಟ್ಟಿದ್ದೀವಿ, ನಾವೀಗ ಎಲ್ಲ ಆಂಗ್ಲರ್ ಮಾಡಿಸಿದೀವಿ. ಹಿಂಗೆ ಇರ್ಲಿ, ತಪ್ಪೇನಿಲ್ಲ. ಆದ್ರೂ ಇದು ಎಕ್ಸ್ಟೆಂಡ್ ಇಲ್ಲಿವರೆಗೂ ಆಗ್ಬೇಕು. ಇಲ್ಲಿ ಎಕ್ಸ್ಟೆಂಡ್ ಇಲ್ಲಿವರೆಗೂ ಆಗ್ಬೇಕು. ಇಲ್ಲಿವರೆಗೂ ಆಗಿದ್ದು ಅಲ್ದೆ ಪಿಲ್ಲರ್ ಅಲ್ವಾ, ಪಿಲ್ಲರ್ ಹಾಕ್ಬೇಡಿ. ಇದು ಇಲ್ಲಿವರೆಗೂ ಬರ್ಬೇಕು, ನಮ್ಮ ಟೋಟಲ್ ಇಲ್ಲಿವರೆಗೂ ಬರ್ಬೇಕು, ಸೀದಾ ಇಲ್ಲಿವರೆಗೂ ಬರ್ಬೇಕು. ಇದು ಬಂತಲ್ಲ, ಬಂದಿದ್ದಲ್ದ ಇಲ್ಲಿ ಬೆಂಡ್ ಮಾಡ್ಕೊಳ್ಳಿ, ಬೇಕಿದ್ರೆ ಸ್ವಲ್ಪ ಇದೇ ಟೈಪ್ ಬೆಂಡ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿ ಇದು ಏನಿದೆ ನೋಡಿ, ಶೀಟು ನೋಡಿ ವ್ಯತ್ಯಾಸ ಆಯ್ತಿದ್ರು. ಒಂದು ಮುಂದಕ್ಕೆ ಒಂದು ಹಿಂದಕ್ಕೆ ಆಯ್ತಲ್ಲ ನೋಡಿ. ಇದರಿಂದ ಏನಾಗತ್ತಿದ್ರು, ಅದರಿಂದ ಏನಾಗತ್ತ ಬಿಡು ಅಂತ ಅಂದ್ಕೊಳ್ತೀವಿ ನಾವು ಅಲ್ವಾ, ಸಹಜವಾಗಿ ಅನ್ಸುತ್ತೆ ನಮ್ಗೆ. ಈಗ ಟೆಕ್ನಿಕಲ್ ಆಗಿ ಏನ್ ಓದ್ತಿದ್ರಿ ನೀವು? ಏನು? ಸರಿ, ಬುದ್ಧಿವಂತರು ಹುಡುಗರು ಜಾಣ್ರಿರ್ತಾರೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ. ಎಲ್ಲಾನು ಶಾಸ್ತ್ರ ಕೂಡ ಸೈಂಟಿಫಿಕ್ ಆಗಿ ಮಾತಾಡೋದು. ಹಾಗಾಗ್ಬಿಟ್ಟು ಅವ್ರಿಗೆ ಏನಾಗುತ್ತೆ, ಇದ್ರ ಒಂದು ಸ್ವಲ್ಪದಿಂದ ಏನಾಗುತ್ತೆ ಇದರಿಂದ ಅನ್ನೋ ಒಂದು ಭಾವನೆಗಳು ಬಂದು ಹೋಗ್ತಿರ್ತವೆ. ನೋಡಿ ಹೇಳ್ತೀನಿ, ಇದು ಯಾವಾಗ ಏರುಪೇರ ಆಯ್ತೋ ನಿನ್ನ ಜೀವನ ಕೂಡ ಏರುಪೇರ ಆಗ್ತಾ ಹೋಗ್ತದೆ. ನೆನಪಿಟ್ಕೊಳ್ಳಿ ಅದನ್ನ. ಸೊ ಹಾಗಾಗಿ ಇದನ್ನ ಸ್ಟ್ರೈಟ್ ಆಗಿ ಒಂದೇ ಲೆವೆಲ್ಗೆ ಬರಂಗ್ ಮಾಡ್ಕೋಬೇಕು. ಅಲ್ಲೂ ಕೂಡ ಮನೆ ಲೆವೆಲ್ಗೆ ಮಾಡ್ಕೊಳ್ಳಿ.
ತೆಗಿರಿ ಫಸ್ಟ್ ಅದನ್ನ ಬಿಡಬೇಡಿ. ನೀವು ನೋಡಿ ಡಿಫ್ರೆನ್ಸ್, ಇನ್ನೊಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅದು ನಾನ್ ಹೇಳಬೇಕಿಲ್ಲ, ಅದು ನನಗೆ ಅದು ಅದು ನಮ್ಮ ಗ್ರಾಚಾರಕ್ಕೆ ನಮ್ಮ ಒಂದು ಈಗಲೇರಿ ನಾವು ಮಾಡ್ಕೊಳ್ಳೋದು. ಸರಿ ಬಿಡಿ ಬಿಡಿ, ಇರ್ಲಿ ಬಿಡಿ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಮಾಡ್ಕೊಂಡಿದ್ದೀರಿ, ಓಕೆ, ಸಮಸ್ಯೆ ಏನಿಲ್ಲ. ಬಾತ್ರೂಮ್ ಟಾಯ್ಲೆಟು ಓಕೆ, ಫಸ್ಟ್ ಕ್ಲಾಸ್ಗಿದೆ, ತೊಂದರೆ ಏನಿಲ್ಲ. ಎಸ್ ಬನ್ನಿಲ್ಲ, ಎಸ್ ಒಂದು 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 ಬನ್ನಿ ಬನ್ನಿ. ಇವೆಲ್ಲ ನೋಡಿ ಎಷ್ಟು ನಾವು ಮಿಸ್ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ, ಇದೆಲ್ಲ ಕಾಂಪೌಂಡ್ ಅಲ್ಲ ನಮ್ದು ಹೇಳೋದು. ಈ ಗ್ರಾನೈಟ್ ಹಾಕ್ಸಿದ್ರಲ್ಲ, ಇದನ್ನ ತೆಗೆದಾಕಿ, ಇದನ್ನ ಅಲ್ಲಿಂದ ನೀರು ಬಂದಿದ್ದು ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾಪ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಿದ್ರಿ, ರೆಮಿಡಿಗೆ ಒಂದು ಮಾಡ್ಕೊಂಡು ನೀರಿಗೆ ಅಂತ ಮಾಡ್ಕೊಂಡಿದ್ರು. ಇದೆಲ್ಲ ಇದು ಫಸ್ಟ್ ಇದನ್ನೆಲ್ಲ ತೆಗೆದಾಕಿ ಇದ್ರ ಲೆವೆಲ್ಗೆ ಮಾಡ್ಕೊಂಡ್ಬಿಡಿ. ಅದೊಂದು ತೆಗಿಸಿ, ಅದನ್ನ ನೋಡಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಾಗ್ಲಿ. ಏನಪ್ಪಿ, ಯಾವ್ದು ಬಿಡ್ಬೇಡಿ, ಫಸ್ಟ್ ಕ್ಲಾಸ್ ಆಗುತ್ತೆ ನಿಮ್ಗೆ, ಎಲ್ಲ ಚೆನ್ನಾಗಾಗತ್ತೆ. ನಿಮ್ಗೆ ಏನು ಆಗಲ್ಲ, ಎಲ್ಲ ಬರೀ ಅಶುಭ ಸೂಚನೆ. ಅವೆಲ್ಲ ಎಷ್ಟು ತೊಂದರೆ ಮಾಡ್ತಾವಂದ್ರೆ ಅಲ್ಲ, ನಾವು ಬೇಕಂತಲೇ ಮಾಡ್ಕೊಳಕ್ಕಾಗತ್ತಮ್ಮ. ಸ್ವಲ್ಪ ಆ ಕಡೆ ಇಡಿ, ಗೋಳಿ ಟಚ್ ಮಾಡ್ಬಿಡಿ, ಆ ಗೋಳಿ ಟಚ್ ಮಾಡ್ಬಿಡಿ, ಸರಿನಾ? ಏನಮ್ಮ ಪುಟ, ಏನಿಲ್ಲ, ಹೆಣ್ಮಕ್ಳು ನೆಮ್ಮದಿರಕ್ ಬಿಡಲ್ಲ ಇದು. ಹಾ, ಟೋಟಲಿ ಎಲ್ಲ ಬಿಲ್ಡಿಂಗ್ ಹಂಗಾಗಿದೆ ಇವು, ಹಾ ಅಲ್ವಾ? ಕಟ್ಟೋರು ಹೀಗೆ ಎಲ್ಲೂ ಬಟ್ಟೆ ಒಣಗಿಲ್ಲ ಅಂತ ಹೇಳಿ ಇದು ಪ್ಯಾಚೇಜ್ ಮಾಡಿ ಸದ ಒಂದ್ ಕೆಲಸ ಮಾಡಿ, ರೆಮಿಡಿ ಆಗಿ ಜಾಸ್ತಿ ಖರ್ಚು ಮಾಡೋದು ಬೇಡ. ಜಾಸ್ತಿ ಖರ್ಚು ಮಾಡಕ್ಕೆ ನಿಮ್ಗೆ ಆಗಲ್ಲ ಈಗ, ಅರ್ಥ ಆಯ್ತಾ ನಾನು ಹೇಳೋದು? ಇದ್ರ ಲೆವೆಲ್ಗೆ ನೋಡಿ, ಜಾಸ್ತಿ ಖರ್ಚು ಮಾಡ್ದಂಗೆ ಇದ್ರ ಲೆವೆಲ್ಗೆ ಒಂದು ಸ್ಕ್ವೇರ್ ಪಿಲ್ಲರ್ ಹಾಕಿ, ಕೆಳಗಡೆಯಿಂದ ಟಚ್ ಮಾಡಿ, ಸುಮ್ಮನೆ ಟಚ್ ಮಾಡಿ, ಒಂದು ಬೋಟ್ ನಟ್ ಹಾಕಿ, ಇಲ್ಲಿಂದ ಮೇಲೆ ಟಚ್ ಮಾಡಿ, ಸೀದಾ ನೋಡಿ ಎಲ್ಲದಕ್ಕೂ ಹಂಗ ಅದೇ ರೀತಿಲೇ ಮಾಡ್ಕೊಂತಾರೆ. ಕೆಳಗಳಿಂದ ಮೇಲವರೆಗೂ ಮೇಲೆ ಟಚ್ ಮಾಡೋದು ಬೋಟ್ ನಟ್ ಹಾಕಲ್ಲ ಅಷ್ಟೇ. ಅರ್ಥ ಆಯ್ತಾ? ಸ್ಕ್ವೇರ್ ಪಿಲ್ಲರ್, ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ಟ್ಯೂಬ್ ಅಂದ್ರೆ ಏನಂತ, ಸ್ಟೀಲಿಂದು ಸ್ಕ್ವೇರ್ ಆಗಿರ್ಲಿ, 4 ಮೂಲೆ ಇರ್ಲಿ, ಅದು 4 ಮೂಲೆ. ಹಾಗಂತ ಇಲ್ಲಿ ಹಾಕಂಗಿಲ್ಲ, ಅದನ್ನ ಎಲ್ಲ ಹಾಕ್ಬೇಕೇಳಿ, ಈ ನೇರವಾಗಿ ಟಚ್ ಮಾಡಿ, ಇದನ್ನ ಕೆಳಗಡೆಯಿಂದ ಟಚ್ ಮಾಡಿ, ಟಚ್ ಮಾಡಿಕೊಂಡು ಅಲ್ಲಿ ಟಚ್ ಸೀದಾ 4 ಬಿಲ್ಡಿಂಗು ಮಾಡಿ. ಅರ್ಥ ಆಯ್ತಾ? ಇದು ನೀವು ಹೆಂಗಂದ್ರೆ ದುಡ್ಡು ಕಳೆದು ಬಿಡ್ತೀರಿ, ಏನೋ ಮಾಡಕ್ ಹೋಗಿ ಏನೋ ಕಳ್ಕೊಂಡ್ಬಿಡ್ತೀರಿ ನೋಡ್ರಿ. ಅರ್ಥ ಆಯ್ತಾ? ಹೆಣ್ಮಕ್ಳು ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರಮ್ಮ. ಯಾರ ಮಗನ, ಅಳಿಯನಾ? ಹಾ ಹಾ ಹಾ, ಒಳ್ಳೇದ್ ಮಾಡ್ಲಮ್ಮ. ಇಲ್ಲಿ ಆಯುಷ್ಯ ಬರ್ತನಾಗಿರ್ತಾನೆ. ಇಲ್ಲಿ ಅದಕ್ಕೇನ್ ತೀರ ಏನು ಕುತ್ಕೋಬೇಕಂತದ್ದು ಏನಿಲ್ಲ. ಕ್ಲಾಸ್ ಆಗಿದೆ, ಬಹಳ ಚೆನ್ನಾಗಿದೆ, ಚೆನ್ನಾಗಿರೋದು ಅಂತ ಹೇಳಿ. ಯಾವುದು ಹೇಳ್ತೀನಿ ಅವಾಗ ಇದು ಅದು ಒಟ್ಟಿಗೆ 2-3 ತಿಂಗಳಾಯ್ತು ಸರ್. ಹಾಕ್ಸಿದ್ರಿ, ಅದು ಹೈಟ್ ಕಡಿಮೆ ಇದೆ ನೋಡಿ, ಅದು ಕಡಿಮೆ ಇಲ್ವಾ ಅದು? ಯಜಮಾನ್ರೆ ಬನ್ನಿ, ಅಲ್ಲ ಒಪ್ಕೊಳ್ತೀನಿ, ಅದೇ ಮಿಸ್ಯೂಸ್ ಆಗ್ಬಾರ್ದು ಅಂತ ಹೇಳೋದು ನಾನು. ಯಾವುದೇ ಮಾಡ್ಲಿ, ಒಂದ್ ಸಕ್ಕರೆ ತಿಂತೀವಲ್ವಾ, ಹಂಗಂತ ಒಂದ್ ಶೇರ್ ತಿನ್ನಲ್ಲ ನೋಡಿ ನಾವು, ಆ ಸ್ವೀಟ್ ಕೂಡ ವಿಷಯ ಆಗ್ಬಿಡುತ್ತೆ ನಮಗೆ, ಹಾಗಾಗಬಾರ್ದು. ಸೊ ಹಾಗಾಗಿ ಅದ್ರ ಲೆವೆಲ್ಗೆ ಅದನ್ನ ಪೂರ್ತಿ ತನ್ನಿ, ಇಲ್ಲ ಇದ್ರ ಲೆವೆಲ್ಗೆ ಪೂರ್ತಿ ತಗೊಂಡೋಗಿ. ಇದೇನ್ ಮಾಡತ್ತಂದ್ರೆ, ಇದೇನ್ ಮಾಡ್ತಾರೆ, ಗಂಡು ಮಕ್ಕಳ ಮೇಲೆ ತಲೆ ಮೇಲೆ ಕಲ್ಲ. ಸಂತಾನಕ್ಕೆ ಕಷ್ಟ ಆಗತ್ತೆ, ಮುಂದೆ ಬೆಳೆಯೋದು ಕಷ್ಟ ಆಗತ್ತೆ. ಇದ್ರ ಲೆವೆಲ್ಗೆ ತಗೊಂಡೋಗಿ, ಇಲ್ಲ ಅದ್ರ ಲೆವೆಲ್ಗೆ ಇದನ್ನ ತಗೊಳ್ಳಿ. ನೀವು ಎರಡು ಅಲ್ಲಲ್ಲ ನಾನು ಹೇಳೋದು, 2ರಲ್ಲಿ 1 ಮಾಡಬಹುದು, ತಪ್ಪೇನಿಲ್ಲ. ಮತ್ತೆ ನೋಡಿ ಬನ್ನಿ ಯಜಮಾನ್ರೆ, ಮಿಸ್ಯೂಸ್ ಹೆಂಗಿರ್ತಾವಂದ್ರೆ ಇವು ನೋಡಿ, ಇದೇನಿದು ಎಲ್ಲ ಎಕ್ಸ್ಟ್ರಾ ಆಗಿದೆಯಲ್ಲ, ಯಾಕದು? ಸೇಮ್ ಅಮ್ಮ, ಅದೇಮ್ಮ ಟ್ಯೂಬ್. ಆ ಟ್ಯೂಬ್ ಇಲ್ಲಿಗೆ ಬೀಳ್ಬೇಕಮ್ಮ, ಟೋಟಲ್ ಲೆವೆಲ್ ನಲ್ಲಿ ಬೀಳ್ಬೇಕು. ಇದನ್ನ ಏನಿಲ್ಲ, ಮಿಷಿನ್ ನಲ್ಲಿ ಕಟ್ ಮಾಡ್ತಾರ ಅಷ್ಟೇ, ಏನು ಇಲ್ಲ, ಅದೇನು ಜಾಸ್ತಿ ಆಗಲ್ಲ. ಇದ್ರದ್ದು ಏನ್ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನಾನು ಇಂಪಾರ್ಟೆಂಟ್ ಹೇಳೋದು ನಿಮಗೆ, ಮನೆ ಲೆವೆಲ್ಗೆ, ಗೋಡೆ ಕ್ಲೀನ್ ಕಟ್ ಮಾಡ್ಕೊಂಡೋಗಿ ಅಗಲ ಮಾಡಿದಾರೆ. ಅದನ್ನ ಕಟ್ ಮಾಡಿ ಆ ಮನೆ ಲೆವೆಲ್ಗೆ ಒಳ ಹೆಂಗಿರುತ್ತೋ
ವರಾಯದಿಂದ ಫೇಸು ಕರೆಕ್ಟಾಗಿ ಆ ಫೇಸ್ ನೋಡಿದ್ರೆ ಹೊರಗಡೆ ಫೇಸ್ ಗೊತ್ತಾಗಬೇಕಿದು. ಹಾಗೆ ಸ್ಕ್ವೇರ್ ಪಿಲ್ಲರ್ ಹಾಕೋಬೇಕು. ಇದು ಕರೆಕ್ಟಾಗಿ ಮನೆ ಇದ್ರೆ ಹಾಕಿ ಚೆನ್ನಾಗಿ ಹಾಕಿದ್ರೆ ಇನ್ನ ಇದು ಓಕೆ. ಇದು ಯಾಕಾಗದು? ಇದು ಮಿಸ್ಟೇಕ್ ಆಯ್ತು. ಇದ್ದನ್ನು ತೊಂದರೆ ಮಾಡ್ಕೊಂಡಂಗಾಯ್ತು ಇದು. ಗಂಡ್ ಮಕ್ಳ ಜೀವನ ಗುಂಡಾಗಿ ಹೋಗ್ತದದು. ಸೊನ್ನೆ ಹಾಕಿದಂಗ ಆಗತ್ ನಾವು ಜೀವನ. ಇಲ್ಲ ಮಯ ತೆಗ್ಸೋದೇನ್ ಬೇಕಲ್ಲ. ಇದನ್ನ ತೆಗೆದು ಇಲ್ಲಿ ಹಾಕೊಳ್ಳೋದಷ್ಟೇ. ಇಲ್ಲ ಹಾಕೊಳ್ಳೋದಷ್ಟೇ. ಇದ್ರ ಬದಲು ಇನ್ನೊಂದು ಹಲ್ಲ ಹಾಕ್ಬಿಟ್ರೆ ಬೇಡವಾ? ಯಾವ್ದು? ಇವಾಗ ಇದು ಬಿಟ್ಟು ಇದಕ್ಕೆ ಹಾಕಿದಾರೆ. ಬೇಡ, ಇದು ಬೇಡ. ಇದು ಹಾಕೊಂಡು ಇದನ್ನ ಟಚ್ ಮಾಡಿ. ಅರ್ಥ ಆಯ್ತಾ? ಮಿಸ್ಟೇಕ್ ಮಾಡಬೇಡಿ, ಮಿಸ್ಟೇಕ್ ಮಾಡ್ಕೋಬೇಡಿ. ಸ್ಕ್ವೇರ್ ಹಾಕ್ಸ್ಬೇಕಿಲ್ಲಿ. ಅದಿರ್ಲಿ, ಅದು ಅದ್ರ ಟೈಪ್ ಇರ್ಲಿ ಅದು. ಅದಕ್ಕಂದ್ರೆ ವಾಲ್ ಮೇಲೆ ಐತೆ, ವಾಲಿಂದ ಬಂದ್ಬಿಡುತ್ತೆ ಅದು. ಬಟ್ ಇದು ಮಾತ್ರ ಸ್ಕ್ವೇರ್ ಬರ್ಲಿ, ಇಲ್ಲೇ ಬರ್ಲಿ, ಆ ಮೂಲೆಗೆ ಬರ್ಲಿ, ತೆಗಿಬೇಕು. ಮಸ್ಟ್ ಅಂಡ್ ಶುಡ್. ಯಜಮಾನ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಇನ್ನೊಂದ್ಸರಿ ಕೇಳಿ ನಾನು ಬೇಕಾದ್ರೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಬರ್ಬೇಕು ಮೇಲಿಕ್ಕೆ. ಅರ್ಥ ಆಯ್ತಾ? ಅವ್ರು ಹೇಳಿದ ಅಂಕಲ್ ಕೆಳಗಿಂದ ಮೇಲೆವರೆಗೂ ಕೆಳಗಡೆ ತೋರ್ಸಿದಾರಪ್ಪ. ತೋರಿಸಿದ್ವಿ, ಕೆಳಗಡೆ ತೋರಿಸಿದ್ವಿ. ಈ ಮನೆ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕು. ಅಲ್ಲಿವರೆಗೂ ಬಂದಿದೆ, ಇದು ಇಲ್ಲಿ ಬರುತ್ತೆ. ಇಲ್ಲಿವರೆಗೂ ಬರ್ಬೇಕು ಕಂಬಿ. ಅಮ್ಮಯ್ಯ ಬೋಲ್ಟ್ ಟಕ್ ಹಾಕಿತ್ತು ಅಂದ್ರೆ ನಾನ್ ಹೇಳೋದೇನಂತ ಕೆಳಗಡೆಯಿಂದಾನೇ ಮಾಡ್ಬೇಕಾ? ಇಲ್ಲ ನಮ್ಮ ಮನೆ ಹತ್ರ ಹಂಗೆ ಮೇಲ್ ಮಾಡ್ಕೊಂಡವ್ರ ಆಯ್ತು. ಅದೆಲ್ಲ ಕಟ್ ಮಾಡಿ ಮಾಡಕ್ಕಾಗಲ್ಲ. ಕಟ್ ಮಾಡಿ ಮಾಡಕ್ಕಾಗಲ್ಲ ಪಿ. ಅರ್ಥ ಆಯ್ತಾ? ಆಯಾಸ ಡೌಟ್ ಬರುತ್ತೆ ನಿಮ್ಗೆ. ಯಾಕಂದ್ರೆ ಎಲ್ಲ ಹೋಲ್ ಮಾಡಿ ಮಾಡ್ಕೋಬೇಕು. ಅದೇನಿಲ್ಲ. ನೀವು ಕನ್ಸ್ಟ್ರಕ್ಷನ್ ಇಲ್ಲಾಗಿರ್ತೋ ಅದ್ರ ಮೇಲೆ ಹಂಗ ಟಚ್ ಮಾಡಿ ಟಚ್ ಕೊಡೋದು ಅಷ್ಟೇ. ಹೂನಪ್ಪಿ ಕಾಗ ಕೊಡೋದಷ್ಟೇ. ಕಾಗ ಕೊಡೋದಷ್ಟೇ. ನಿಮ್ಗೆ ಏನಾಗಿದೆ ಅಂದ್ರೆ ಕರೆಂಟ್ ಮನೇಲಿದೆ. ಕರೆಂಟ್ ಹಾಕಕ್ಕೆ ಲೈನ್ ಎಲ್ಲ ಎಳೆದಿದೀವಿ. ನಿಮ್ಗೆ ಲೈನ್ ಬರ್ತಾ ಇದೆ, ನಿಮ್ಮನೆ ಕರೆಂಟ್ ಇಲ್ಲ. ಫೇಸ್ ಒಂದು ಕೊಟ್ಟಿದ್ದೀರಿ ನೀವು. ನ್ಯೂಟ್ರಲ್ ಯಾರು ಕೊಡ್ತಾರೆ? ನ್ಯೂಟ್ರಲ್ ಇದ್ರೆ ತಾನೇ ಮಾತ್ರ ಬರೋದು. ಇಲ್ಲ ಕೊನೆಗೆ ನ್ಯೂಟ್ರಲ್ ಇದ್ದಿದ್ರೆ ಫೇಸ್ ಹೆಂಗ್ ಬರುತ್ತೆ? ಒಂದು ಟಚ್ ಈಗ ಅಲ್ವಾ? ಅರ್ಥಿಗೆ ಕೊಟ್ಟಿರ್ತಾನೆ ಬರೋದು. ಅರ್ಥಿಗೆ ಮತ್ತೆ ಅವಾಗ ಕರೆಂಟ್ ಹತ್ತದು. ಅಲ್ಲಿವರೆಗೂ ಕರೆಂಟ್ ಇದೆ ನಿಮ್ಮನೇಲಿ, ಇಲ್ಲ ಅಂತ ಹೇಳ್ತಿಲ್ಲ. ವರ್ಕ್ ಆಗ್ತಿಲ್ಲ ಅಷ್ಟೇ. ಅದು ಅದು ಕಟ್ಸಿ ಅಮ್ಮ. ತೆಲುಗುನ ಕನ್ನಡ ನಿಮ್ದು ಕನ್ನಡ ಓಕೆ ಕಟ್ ಮಾಡಿ. ಓಕೆ, ಆವಾಗ ನಿಮ್ಗೆ ಸಂತೋಷವಾಗಿರ್ತೀರಿ. ನಿಮಗ ಏನೂ ಆಗಲ್ಲ. ಇದು ಮಾಡ್ಕೊಳಮ್ಮ. ಇದನ್ನ ಯಾಕಾಗಲ್ಲ ನೋಡ್ತೀನಿ, ಯಾಕಾಗಲ್ಲ ನೋಡ್ತೀನಿ ನಾನು ಅಲ್ವಾ? ನೀವೇನ ಯಾರ್ದ ನಾನೇ ಮಾಡಿದಿರ ಕೆಟ್ಟದ್ ಮಾಡ್ತೀರ ನೀವೇನಾದ್ರು?